ಅಂತಿಮವಾಗಿ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 10 ಅಪರ್ಯಾಪ್ತಂ ತದ್ಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಈ ಶ್ಲೋಕದ ಅರ್ಥ: ನಮ್ಮ ಸೈನ್ಯವು ಭೀಷ್ಮರಿಂದ ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿದೆ ಮತ್ತು ಅಸೀಮಿತವಾಗಿದೆ. ಆದರೆ ಪಾಂಡವರ ಸೈನ್ಯವು ಭೀಮನಿಂದ ರಕ್ಷಿಸಲ್ಪಟ್ಟಿದ್ದರೂ ಸೀಮಿತವಾಗಿದೆ. ಇದರ ಭಾವಾರ್ಥದ ಬಗ್ಗೆ ನೋಡುವುದಾದರೆ, ಕೌರವ ಮತ್ತು ಪಾಂಡವರ ಮಹಾಯುದ್ಧದ ಪ್ರಸಿದ್ಧ ಘಟನೆಯೊಂದರಲ್ಲಿ ಭೀಷ್ಮನು ಅತ್ಯಂತ ಮಹತ್ವಪೂರ್ಣ ಪಾತ್ರ ವಹಿಸಿದ್ದಾನೆ. ಕೌರವ ಸೈನ್ಯದ ಪ್ರಮುಖ ಸೇನಾಧಿಪತಿ ಭೀಷ್ಮನು ಕೇವಲ ಸಾಮಾನ್ಯ ಯೋಧನಲ್ಲ, ಅತ್ಯಂತ ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿದ್ದ ವ್ಯಕ್ತಿ. ಅವನಿಗೆ ಅತ್ಯಂತ ಅಪರೂಪವಾದ ವರ ದೊರಕಿತ್ತು. ಅದು ಅವನು ತನ್ನ ಜೀವನಾವಧಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಇಂತಹ ಶಕ್ತಿಯ ಅರ್ಥ ಏನೆಂದರೆ, ಭೀಷ್ಮನು ತನ್ನ ಇಚ್ಛೆಯ ಪ್ರಕಾರ ಜೀವಿಸಬಹುದು ಮತ್ತು ಯಾವಾಗ ಬೇಕಾದರೂ ಆತ್ಮಾರ್ಪಣೆ ಮಾಡಬಹುದು. ಇದರಿಂದ ಅವನು ನಿಜವಾದ ಅಜೇಯ ಯೋಧನಾಗಿ ಪರಿಗಣಿತನಾಗಿದ್ದನು. ಭೀಷ್ಮನ ನೇತೃತ್ವದಲ್ಲಿ ಕೌರವ ಸೈನ್ಯವು ಅಜೇಯವಾಗಿರುವಂತೆಯೇ ಭಾಸಿಸುತ್ತಿತ್ತು. ಯುದ್ಧದ ಪ್ರಾರಂಭದಿಂದಲೇ ದುರ್ಯೋಧನನು ತನ್ನ ಸೋದರ ಸಂಬಂಧಿಯ ಭೀಷ್ಮನ ಶಕ್ತಿಯನ್ನು ಗಮನಿಸಿದನು ಮತ್ತು ಪಾಂಡವರ ವಿರುದ್ಧ ತನ್ನ ಸೈನ್ಯದ ತಲನ ಸಾಮರ್ಥ್ಯವನ್ನು ಭೀಷ್ಮನ ಶಕ್ತಿಯೊಂದಿಗೆ ಹೋಲಿಸುತ್ತಿದ್ದನು. ಭೀಷ್ಮನ ಉನ್ನತ ಶಕ್ತಿಯು ಕೇವಲ ಭೌತಿಕ ಸಾಮರ್ಥ್ಯದಲ್ಲಿಯೇ ಅಲ್ಲ, ಆತ್ಮವಿಶ್ವಾಸ, ತಂತ್ರ ಮತ್ತು ಯುದ್ಧ ನೈಪುಣ್ಯದಲ್ಲಿ ಕೂಡ ವ್ಯಕ್ತವಾಗಿತ್ತು. ಇದರಿಂದಾಗಿ ಕೌರವ ಸೇನೆಯು ಯುದ್ಧದಲ್ಲಿ ಅಜೇಯ ಎಂಬ ಭಾಸವನ್ನು ಸೃಷ್ಟಿಸಿತ್ತು. ಆದರೆ ಯುದ್ಧದಲ್ಲಿ ಪಾಂಡವರ ಯೋಧರು ತಮ್ಮ ಶಕ್ತಿಯನ್ನ ತೋರಿಸಿದರು. ಪಾಂಡವರ ಪ್ರಮುಖ ಯೋಧ ಭೀಮನು ತನ್ನ ಶಕ್ತಿಯುಳ್ಳ ಕೈಯಿಂದ ಕೌರವರ ವಿರುದ್ಧ ವೀರತೆಯನ್ನು ತೋರಿಸುತ್ತಿದ್ದನು. ಭೀಮನು ತಾನು ಎದುರಿಸುತ್ತಿದ್ದ ಶಕ್ತಿಶಾಲಿ ಭೀಷ್ಮನೊಂದಿಗೆ ತನ್ನ ಸಾಮರ್ಥ್ಯವನ್ನು ಹೋಲಿಸುತ್ತಾ ಕೌರವರನ್ನು ತನ್ನ ಶಕ್ತಿಯಿಂದ ತಗ್ಗಿಸುತ್ತಿದ್ದನು. ಈ ಹೋರಾಟವು ಭೀಷ್ಮನ ಅಜೇಯತೆಯನ್ನು ಮಾತ್ರ ಅಲ್ಲ, ಭೀಮನ ಶಕ್ತಿಯನ್ನು ಕೂಡ ತೋರಿಸುವುದು ಯುದ್ಧದ ತೀವ್ರತೆಯನ್ನು ಹೆಚ್ಚಿಸುತ್ತಿತ್ತು. ಈಗಿನ ದೃಷ್ಟಿಯಿಂದ ನೋಡಿದರೆ, ಭೀಷ್ಮನ ವರ ಮತ್ತು ಭೀಮನ ಶಕ್ತಿ ನಡುವಿನ ಸಮತೋಲನವು ಮಹಾಭಾರತದಲ್ಲಿ ಯುದ್ಧದ ಪ್ರಗತಿಯನ್ನು ನಿರ್ಧರಿಸುವ ಪ್ರಮುಖ ಘಟಕವಾಗಿತ್ತು. ಭೀಷ್ಮನ ಶಕ್ತಿ ಮತ್ತು ಶಕ್ತಿಯ ಬಗ್ಗೆ ಭೀಮನು ತೋರಿದ ಸಾಹಸವು ಪಾಂಡವರ ಗೆಲುವಿಗೆ ದಾರಿ ಮಾಡಿಕೊಟ್ಟಿತು. ಭೀಷ್ಮನ ಅಜೇಯತೆಯನ್ನು ತಟ್ಟಲು ಪಾಂಡವರ ಶಕ್ತಿಶಾಲಿ ಯೋಧರ ತೀವ್ರ ಧೈರ್ಯ ಮತ್ತು ಶಕ್ತಿ ಅಗತ್ಯವಿತ್ತು. ಈ ಹೋರಾಟವು ಮಹಾಯುದ್ಧದ ಒಂದು ಪ್ರಮುಖ ಪಾಠವನ್ನು ನಮಗೆ ನೀಡುತ್ತದೆ. ಶಕ್ತಿಶಾಲಿ ಯೋಧನ ಶಕ್ತಿ ಮಾತ್ರ ಯುದ್ಧವನ್ನು ನಿರ್ಧರಿಸುವುದಕ್ಕೆ ಸಾಕಾಗುವುದಿಲ್ಲ. ಧೈರ್ಯ, ನೀತಿ ಮತ್ತು ಯೋಚನೆಯೂ ಕೂಡ ಅವಶ್ಯಕವಾಗಿದೆ. ಇದರ ಅಂತರಾರ್ಥವನ್ನು ನೋಡುವುದಾದರೆ, ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬ ಗಾದೆ ಜೀವನದ ಅತಿ ಮಹತ್ವದ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಯಾವುದೇ ವ್ಯಕ್ತಿಯೇ ನಾಶದ ಸಮಯ ಸಮೀಪಿಸುತ್ತಿರುವಾಗ ತಮ್ಮ ದೋಷ, ವೈಫಲ್ಯ ಅಥವಾ ತಪ್ಪು ನಿರ್ಧಾರಗಳನ್ನು ಅರಿತುಕೊಳ್ಳಲು ಸಾಧ್ಯವಾಗಬಹುದು. ಆದರೆ ಅಹಂಕಾರ ಮತ್ತು ಅತಿಶಯ ವಿಶ್ವಾಸವು ಅವರ ಬುದ್ಧಿಯ ಮೇಲೆ ಮುದ್ರೆ ಹಾಕುತ್ತದೆ. ಈ ತತ್ವವು ಮಹಾಭಾರತದ ಪ್ರಮುಖ ಘಟನೆಯಲ್ಲಿ, ವಿಶೇಷವಾಗಿ ದುರ್ಯೋಧನನ ವ್ಯಕ್ತಿತ್ವ ಮತ್ತು ನಡತೆಯಲ್ಲಿ ತೀವ್ರವಾಗಿ ಗೋಚರಿಸುತ್ತದೆ. ದುರ್ಯೋಧನನು ಕೌರವರಾದ ರಾಜಕುಮಾರರಲ್ಲಿ ಮೊದಲನೆಯವನಾಗಿ ತನ್ನ ಸ್ವಂತ ಮಹತ್ವಾಭಿಮಾನದಲ್ಲಿ ಮುಳುಗಿದ್ದನು. ಅವನು ಭೀಷ್ಮನಿಂದ ಪಡೆದ ಶಕ್ತಿಶಾಲಿ ಸೈನ್ಯವನ್ನು ತನ್ನ ವೈಯಕ್ತಿಕ ಮಹತ್ವಕ್ಕಾಗಿ ಬಳಸಿದನು. ಭೀಷ್ಮ, ದುರ್ಜಯ, ಕನ್ಯಾದಾನ, ಧೃತರಾಷ್ಟ್ರರ ಪರಮ ಪ್ರೀತಿಯೊಂದಿಗೆ ಕೌರವರ ಸೇನೆಯನ್ನು ನಡೆಸಿದರೆ, ದುರ್ಯೋಧನನ ದೋಷ ಮತ್ತು ಅಹಂಕಾರವು ಯುದ್ಧದ ತೀರ್ಮಾನಗಳಿಗೆ ನೇರವಾಗಿ ಪರಿಣಾಮ ಬೀರಿತು. ಪಾಂಡವರು ತಮ್ಮ ಧರ್ಮ ಮತ್ತು ನೀತಿಯ ಕಡೆಗೆ ನಿಂತಿದ್ದರು, ದುರ್ಯೋಧನನ ಅಹಂಕಾರವು ತನ್ನ ನಾಶಕ್ಕೆ ಆಹ್ವಾನ ನೀಡಿತು. ಈ ಗಾದೆಯ ತತ್ವವು ದುರ್ಯೋಧನನ ಜೀವನದಲ್ಲಿ ಸ್ಪಷ್ಟವಾಗಿ ತೋರುತ್ತದೆ. ಅಂತ್ಯವು ಸಮೀಪಿಸುತ್ತಿರುವಾಗ ಬುದ್ಧಿವಂತ ವ್ಯಕ್ತಿಗಳು ತಮ್ಮ ಪರಿಸ್ಥಿತಿಯನ್ನು ಸರಿಯಾಗಿ ವಿಶ್ಲೇಷಿಸುತ್ತಾರೆ.
ಆದರೆ ದುರ್ಯೋಧನನು ತನ್ನ ಶಕ್ತಿಯ ಮೇಲೆ ಮಾತ್ರ ಭರವಸೆ ಇಟ್ಟುಕೊಂಡು ನಾಶವನ್ನು ಗಮನಿಸದೆ ನಿರ್ಧಾರಗಳನ್ನು ಕೈಗೊಂಡನು. ಉದಾಹರಣೆಗೆ, ಭೀಷ್ಮನ ಮಾರ್ಗದರ್ಶನವನ್ನು ಕೇವಲ ಶಕ್ತಿಯ ದೃಷ್ಟಿಯಿಂದ ಮೆಚ್ಚಿ ಅವನು ಯುದ್ಧ ತಂತ್ರಗಳ ಬಗ್ಗೆ ವಿಚಾರಿಸದೆ ಅಹಂಕಾರದಿಂದ ತುಂಬಿ ನಿರ್ಧಾರಗಳನ್ನು ತೆಗೆದುಕೊಂಡನು. ಇದು ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬ ಗಾದೆಯ ಸೂಕ್ಷ್ಮ ಮತ್ತು ತೀವ್ರ ಉದಾಹರಣೆ. ಅವನ ಅಹಂಕಾರವು ಯುದ್ಧದಲ್ಲಿ ಮಾತ್ರವಲ್ಲ, ರಾಜಕೀಯ ತಂತ್ರಗಳಲ್ಲಿ ಸಹ ಗೋಚರಿಸಿತು. ದ್ರೌಪದಿ ಹಿಂಸೆಯನ್ನು ಅವನು ಅನಾವಶ್ಯಕವಾಗಿ ಹೆಚ್ಚಿಸಿದಾಗ ತನ್ನ ಕುಟುಂಬ, ಸೇನೆ ಮತ್ತು ರಾಜ್ಯದ ಹಾನಿಯನ್ನು ಗಮನಿಸಲಿಲ್ಲ. ವಿಧಿಯ ದುರಂತವು ಎದುರಿನಲ್ಲಿದ್ದರೂ ತನ್ನ ಸ್ವಂತ ಮಹತ್ವಾಭಿಮಾನದಿಂದ ಅವನು ಅದನ್ನು ಕಾಣಲಿಲ್ಲ. ತನ್ನ ವೈಯಕ್ತಿಕ ಗರ್ವದಿಂದ ದುರ್ಯೋಧನನು ಶಕ್ತಿಯ ಮೇಲೆ ಮಿಕ್ಕ ಭರವಸೆಯನ್ನು ಇಟ್ಟುಕೊಂಡು ಯುದ್ಧದಲ್ಲಿ ತನ್ನ ನಾಶವನ್ನು ವೇಗವಾಗಿ ತರುವ ನಿರ್ಧಾರಗಳನ್ನು ಕೈಗೊಂಡನು. ಭೀಷ್ಮನ ದೃಷ್ಟಿಕೋನದಿಂದ ಕೂಡ ದುರ್ಯೋಧನನ ವ್ಯವಹಾರವು ತಿಳಿದಂತಾಗಿದೆ. ಮಹಾಯೋಧ ಭೀಷ್ಮನು ಕೌರವರನ್ನು ರಕ್ಷಣೆಗೆ ನಿಂತರೂ ದುರ್ಯೋಧನನ ಅಹಂಕಾರ ಮತ್ತು ಕೇವಲ ಶಕ್ತಿಯ ಮೇಲೆ ಭರವಸೆ ಅವನ ತಪ್ಪು ನಿರ್ಧಾರಗಳಿಗೆ ಕಾರಣವಾಯಿತು. ಪಾಂಡವರ ವೈಖರಿಯು ನೀತಿಯಂತೆ ಶುದ್ಧವಾಗಿದ್ದರು. ದುರ್ಯೋಧನನ ಅಹಂಕಾರವು ಯುದ್ಧದ ತೀವ್ರತೆಯನ್ನು ಹೆಚ್ಚಿಸಿತು. ಇದರಿಂದ ನಮಗೆ ಪಾಠ ಸಿಗುತ್ತದೆ. ಶಕ್ತಿ ಅಥವಾ ಸಂಪತ್ತು ಸ್ವಂತದಲ್ಲೇ ಪಾಪಕಾರಿಯಲ್ಲ, ಆದರೆ ಅದನ್ನು ವಿವೇಕವಿಲ್ಲದೆ ಅಹಂಕಾರದಿಂದ ಬಳಸಿದರೆ ಅದು ಅಂತಿಮ ನಾಶಕ್ಕೆ ಕಾರಣವಾಗುತ್ತದೆ. ದುರ್ಯೋಧನನ ಕಥೆಯು ನಮಗೆ ಜೀವನ ಪಾಠ ನೀಡುತ್ತದೆ. ಬುದ್ಧಿವಂತಿಕೆ ತಡವಾಗಿ ಅರಿಯುವುದು ಅಥವಾ ಅಹಂಕಾರದಿಂದ ವ್ಯರ್ಥತೆಯಲ್ಲಿ ತೊಡಗುವುದು ವ್ಯಕ್ತಿಯ ಅಂತ್ಯವನ್ನು ತೀವ್ರವಾಗಿ ದುಃಖಕರವಾಗಿಸುತ್ತದೆ. ಈ ಕಥೆ ಸೂಚಿಸುತ್ತದೆ, ಅಂತ್ಯ ಸಮೀಪಿಸುತ್ತಿರುವಾಗ ಬುದ್ಧಿವಂತಿಕೆ, ವಿನಯ, ತಾಳ್ಮೆ ಮತ್ತು ತತ್ವಜ್ಞಾನವು ಜೀವನ ಉಳಿಸುವ ಸಾಧನಗಳು. ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬ ಗಾದೆ ದುರ್ಯೋಧನನ ಜೀವನದಲ್ಲಿ ತೀವ್ರವಾಗಿ ಸ್ಪಷ್ಟವಾಗಿದೆ. ಶಕ್ತಿ, ಶ್ರೇಷ್ಠತೆ ಅಥವಾ ಸಂಪತ್ತು ಅಹಂಕಾರದಿಂದ ಬಳಸಿದರೆ ಅದು ವ್ಯಕ್ತಿಯ ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ದುರ್ಯೋಧನನ ಉದಾಹರಣೆ ನಮಗೆ ತಿಳಿಸುತ್ತದೆ, ಧರ್ಮ, ನೀತಿ ಮತ್ತು ಜ್ಞಾನವಿಲ್ಲದೆ ಶಕ್ತಿಯನ್ನು ಉಪಯೋಗಿಸುವುದು ಹೇಗೆ ದುಃಖಕರ ಪರಿಣಾಮವನ್ನು ನೀಡುತ್ತದೆ. ಭೀಷ್ಮನ ವ್ಯಕ್ತಿತ್ವವು ಮಹಾಭಾರತದಲ್ಲಿ ಅತ್ಯಂತ ಸಂಕೀರ್ಣ ಮತ್ತು ಗೌರವನೀಯವಾಗಿದೆ. ಅವರು ಕುರು ಕುಟುಂಬದ ಹಿರಿಯ ಸದಸ್ಯರಾಗಿದ್ದು ಹಸ್ತಿನಾಪುರ ರಾಜ್ಯದ ರಕ್ಷಣೆ ಮತ್ತು ಪ್ರಜೆಗಳ ಹಿತಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದ್ದರು. ಆದರೆ ಭೀಷ್ಮನ ನೈತಿಕ ಶಕ್ತಿ, ಧರ್ಮಪರತ್ವ ಮತ್ತು ಕೌಟುಂಬಿಕ ಸಂಬಂಧಗಳ ನಡುವಿನ ಸಂಕೀರ್ಣತೆಯನ್ನು ಅವರ ನಿರ್ಧಾರಗಳಿಂದ ಮಾತ್ರ ಅರಿಯಬಹುದು. ಅವರು ಕೌರವರು ಮತ್ತು ಪಾಂಡವರು ಇಬ್ಬರ ಮೊಮ್ಮಕ್ಕಳಾಗಿದ್ದರು. ಹೃದಯದಲ್ಲಿ ಪಾಂಡವರ ಕುರಿತು ಸಹಾನುಭೂತಿ ಇದ್ದರೂ ರಾಜ್ಯದ ಹಿತ ಮತ್ತು ಸಿಂಹಾಸನದ ರಕ್ಷಣೆಯ ಕರ್ತವ್ಯವು ಅವರ ಮುಂದಿನ ಕ್ರಮಗಳನ್ನು ನಿರ್ಧರಿಸಿತು. ಈ ರೀತಿಯ ಸಂಕೀರ್ಣತೆಯು ಭೀಷ್ಮನ ವ್ಯಕ್ತಿತ್ವವನ್ನು ಸಾಮಾನ್ಯ ಯೋಧ ಅಥವಾ ರಾಜಕೀಯ ನಾಯಕನ ಮಟ್ಟಕ್ಕಿಂತ ಎತ್ತರಕ್ಕೆ ತರುತ್ತದೆ. ಕುರುಕ್ಷೇತ್ರದಲ್ಲಿ ನಡೆದ ಮಹಾಯುದ್ಧವು ಧರ್ಮ ಮತ್ತು ಅಧರ್ಮದ ನಡುವಿನ ನಿರ್ಣಾಯಕ ಸ್ಪರ್ಧೆಯಾಗಿದೆ. ಭೀಷ್ಮನಿಗೆ ತಿಳಿದಿತ್ತು, ಪಾಂಡವರೊಂದಿಗೆ ಪರಮಾತ್ಮ ಕೃಷ್ಣನಿರುವುದರಿಂದ ಧರ್ಮ ಅವರ ಪರವಾಗಿತ್ತು. ಆದರೂ ಹಸ್ತಿನಾಪುರ ರಾಜ್ಯ ಮತ್ತು ಅದರ ಪ್ರಜೆಗಳ ಹಿತದ ಜವಾಬ್ದಾರಿ ಭೀಷ್ಮನ ಮೇಲೆ ಬಿದ್ದಿದ್ದು ಅವರು ಕೌರವ ಸೈನ್ಯವನ್ನು ಮುನ್ನಡೆಸಿದರು. ಇದರಿಂದ ಅವರ ಜೀವನದ ಒಂದು ಅದ್ಭುತತೆಯು ಪ್ರತಿಬಿಂಬಿತವಾಯಿತು. ಹೃದಯದಲ್ಲಿ ಕರುಣೆ ಇದ್ದರೂ ಕರ್ತವ್ಯ ಮತ್ತು ನೈತಿಕ ಬದ್ಧತೆಯನ್ನು ಮೊದಲಿಗಾಗಿಯೇ ಪಾಲಿಸಿಕೊಂಡು ನಿರ್ಧಾರ ತೆಗೆದುಕೊಂಡರು. ಅವರ ದೃಢ ನಿಷ್ಠೆ, ಧರ್ಮಪರತ್ವ ಮತ್ತು ಕರ್ತವ್ಯದ ಮೇಲೆ ನಿಂತಿರುವ ಶಕ್ತಿ ಭೀಷ್ಮನ ವ್ಯಕ್ತಿತ್ವದ ಗಾಢತೆಯನ್ನು ಮತ್ತು ವೈಯಕ್ತಿಕ ಸಂಕೀರ್ಣತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಭೀಷ್ಮನ ನಿರ್ಧಾರವು ಕೇವಲ ಯುದ್ಧದ ಭೌತಿಕ ಶಕ್ತಿಯನ್ನು ತೋರಿಸುವುದಲ್ಲ, ಆದರೆ ನೈತಿಕ ಸಂಕೀರ್ಣತೆಯಲ್ಲಿಯೂ ಅವರ ಶಕ್ತಿ ದೃಢಪಡಿಸುತ್ತದೆ. ಅವರು ತಮ್ಮ ಹೃದಯದ ಪ್ರೀತಿ ಮತ್ತು ಕರುಣೆಯನ್ನು ತ್ಯಜಿಸಿ
ರಾಜ್ಯದ ಹಿತ ಮತ್ತು ಧರ್ಮದ ಪೋಷಣೆಯೊಂದಿಗೆ ತಮ್ಮ ಕರ್ತವ್ಯವನ್ನು ಪಾಲಿಸಿದರು. ಪಾಂಡವರ ಮೇಲಿನ ಭಾವನಾತ್ಮಕ ಸಂಬಂಧ ಮತ್ತು ಸಹಾನುಭೂತಿಯನ್ನು ತಮ್ಮ ನಿರ್ಧಾರಗಳಲ್ಲಿ ತಳ್ಳಿದರು. ಅವರು ಧರ್ಮ, ಕರ್ತವ್ಯ ಮತ್ತು ಯಥಾರ್ಥತೆಯ ನಡುವಿನ ತೀರ ಸ್ಥಿತಿಯನ್ನು ಉಳಿಸಿಕೊಂಡರು. ಈ ದೃಢ ನಿಷ್ಠೆ, ಧೈರ್ಯ ಮತ್ತು ನೈತಿಕ ಬದ್ಧತೆ ಭೀಷ್ಮನ ವ್ಯಕ್ತಿತ್ವವನ್ನು ಇತಿಹಾಸದಲ್ಲಿ ಅಪರೂಪದ ಸ್ಥಾನಕ್ಕೆ ತರುತ್ತದೆ. ಮಹಾಭಾರತದಲ್ಲಿ ಭೀಷ್ಮನ ಪಾತ್ರವು ಕೇವಲ ಯುದ್ಧದ ಇತಿಹಾಸವಲ್ಲ, ಧರ್ಮ, ಕರ್ತವ್ಯ ಮತ್ತು ನೈತಿಕತೆಯ ಸಂಕೀರ್ಣತೆಯ ಅಧ್ಯಾಯವಾಗಿದೆ. ಪಾಂಡವರ ಪರ ಪರಮಾತ್ಮ ಕೃಷ್ಣನಿರುವುದರಿಂದ ಧರ್ಮ ಅವರ ಪರವಾಗಿತ್ತು. ಆದರೆ ಹಸ್ತಿನಾಪುರದ ಹಿತದ ಪಾಲನೆಗಾಗಿ ಭೀಷ್ಮನು ಕೌರವ ಸೈನ್ಯವನ್ನು ಮುನ್ನಡೆಸಿದರು. ಈ ಕಠಿಣ ನಿರ್ಧಾರವು ಅವರ ವ್ಯಕ್ತಿತ್ವವನ್ನು ಸಾಂದರ್ಭಿಕ, ನೈತಿಕ, ರಾಜಕೀಯ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಒಟ್ಟು ವ್ಯಕ್ತವಾಗಿಸುತ್ತದೆ. ಮಹಾಯುದ್ಧದಲ್ಲಿ ಭೀಷ್ಮನ ಈ ಸಂಕೀರ್ಣತೆಯು ಅವರ ತ್ಯಾಗ, ಧರ್ಮಪರತ್ವ ಮತ್ತು ನಿರ್ಣಾಯಕ ಶಕ್ತಿಯನ್ನು ಶತಮಾನಗಳ ಕಾಲ ನೆನಪಿನಲ್ಲಿಡುತ್ತದೆ. ಸೂರ್ಯಕಾಂತ ನಗರವು ಪರ್ವತದ ತುದಿಯಲ್ಲಿ ಹರಿದ ಸಾಗರದ ತೀರದಲ್ಲಿ ತನ್ನ ಸೊಬಗು ಹೆಚ್ಚಿಸಿತ್ತು. ಈ ನಗರವನ್ನು ಮಹೇಂದ್ರ ಎಂಬ ಶಕ್ತಿಶಾಲಿ ರಾಜನ ತಂತ್ರಬಲದಿಂದ ನೆಲಸಮಾಧಾನ ಮಾಡಬೇಕೆಂದು ಯತ್ನಿಸುತ್ತಿದ್ದನು. ಮಹೇಂದ್ರನು ತನ್ನ ಸೇನೆಯ ಶಕ್ತಿಗೆ ಸಂಪೂರ್ಣ ಭರವಸೆ ಇಟ್ಟುಕೊಂಡಿದ್ದನು. ಅದರ ಮುಖ್ಯಸ್ಥನು ಅಗ್ನೀಶ್ವರನಂತೆ ಅಪರೂಪದ ಶಕ್ತಿಯನ್ನು ಹೊಂದಿದ ಮಹಾಯೋಧ. ಅಗ್ನೀಶ್ವರನು ಶಕ್ತಿ, ಧೈರ್ಯ, ಯುದ್ಧತಂತ್ರದಲ್ಲಿ ನಿಖರತೆಯನ್ನು ಹೊಂದಿದ್ದನು. ಅವನು ಯುದ್ಧದ ಪ್ರತಿಯೊಂದು ಕ್ಷಣದಲ್ಲಿಯೂ ತನ್ನ ಶಕ್ತಿಯ ಪ್ರತಿಫಲವನ್ನು ತೋರಿಸುತ್ತಾ ಶತ್ರುಗಳ ಮನಸ್ಸಿನಲ್ಲಿ ಭಯವನ್ನು ಮೂಡಿಸುತ್ತಿದ್ದನು. ಆದರೆ ಸೂರ್ಯಕಾಂತ ನಗರದಲ್ಲಿ ಜನರ ಹಿತಕ್ಕಾಗಿ ಧರ್ಮಪರ ರಾಜಕುಮಾರ ಚಂದ್ರಬಲಿ ತನ್ನ ಧೈರ್ಯ, ಜ್ಞಾನ ಮತ್ತು ನೀತಿಯೊಂದಿಗೆ ತೊಡಗಿದ್ದನು. ಚಂದ್ರಬಲಿ ಅಗ್ನೀಶ್ವರನ ಶಕ್ತಿಯ ವಿರುದ್ಧ ನಿಂತು ಕೇವಲ ಭೌತಿಕ ಶಕ್ತಿಯಲ್ಲದೆ ಮನಸ್ಸಿನ ಶಕ್ತಿ ಮತ್ತು ನೀತಿಯನ್ನು ಉಪಯೋಗಿಸುತ್ತಾ ಜನರ ರಕ್ಷಣೆಗೆ ಹೊಸ ಹಾದಿಯನ್ನು ತೋರಿಸುತ್ತಿದ್ದನು. ಯುದ್ಧದ ಮಧ್ಯಭಾಗದಲ್ಲಿ ಅಗ್ನೀಶ್ವರನು ಅರಿತನು, ಶಕ್ತಿ ಮಾತ್ರ ಯುದ್ಧವನ್ನು ಗೆಲ್ಲಲು ಸಾಕಾಗುವುದಿಲ್ಲ. ಚಂದ್ರಬಲಿ ತನ್ನ ಧೈರ್ಯ, ತಾಳ್ಮೆ, ಧರ್ಮ ಮತ್ತು ಜ್ಞಾನದಿಂದ ಶಕ್ತಿಯನ್ನು ಪೂರಕವಾಗಿ ಬಳಸುತ್ತಾ ಜನರ ಹಿತವನ್ನು ತನ್ನ ಕರ್ತವ್ಯವಾಗಿ ಮೆಟ್ಟಿಲು ಹಾಕುತ್ತಿದ್ದನು. ಮಹೇಂದ್ರನ ಅಹಂಕಾರ ಮತ್ತು ಅಗ್ನೀಶ್ವರನ ಶಕ್ತಿಯ ಮೇಲಿನ ಅವನ ನಂಬಿಕೆ ಯುದ್ಧದಲ್ಲಿ ಸೋಲು ತರುವುದಕ್ಕೆ ಕಾರಣವಾಯಿತು. ಅವನು ತನ್ನ ವೈಯಕ್ತಿಕ ಗರ್ವದಿಂದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡು ತಾನೇ ತನ್ನ ನಾಶಕ್ಕೆ ದಾರಿ ಮಾಡಿಕೊಟ್ಟನು. ಇದಕ್ಕೆ ವಿರುದ್ಧವಾಗಿ ಚಂದ್ರಬಲಿ ತೀವ್ರ ಧೈರ್ಯ, ಶಕ್ತಿಯ ಸಮತೋಲನ, ಧರ್ಮಪರ ನಿರ್ಧಾರ ಮತ್ತು ಜ್ಞಾನವನ್ನು ಅಳವಡಿಸಿಕೊಂಡು ಸೂರ್ಯಕಾಂತ ನಗರ ಮತ್ತು ಜನರ ಹಿತವನ್ನು ರಕ್ಷಿಸಿದನು. ಈ ಕಥೆ ನಮಗೆ ತಿಳಿಸುತ್ತದೆ, ಶಕ್ತಿ ಅತಿಶಯವಾದರೂ ಧರ್ಮ, ನೀತಿ, ಜ್ಞಾನ ಮತ್ತು ಧೈರ್ಯವನ್ನು ಹೊಂದದೆ ಅದನ್ನು ಉಪಯೋಗಿಸಿದರೆ ಅಂತಿಮವಾಗಿ ಅದು ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ಶಕ್ತಿ ಸ್ವಂತದಲ್ಲೇ ಮಹತ್ವಪೂರ್ಣವಲ್ಲ, ಅದನ್ನು ಸಮತೋಲನ, ಧೈರ್ಯ ಮತ್ತು ಕರ್ತವ್ಯದೊಂದಿಗೆ ಉಪಯೋಗಿಸಿದಾಗ ಮಾತ್ರ ಜೀವನದಲ್ಲಿ ಫಲಪ್ರದವಾಗುತ್ತದೆ. ಜೀವನದಲ್ಲಿ ಎದುರಿಸುತ್ತಿರುವ ಸಂಕಷ್ಟಗಳಲ್ಲಿ ಅಥವಾ ಯಾವುದೇ ತೀವ್ರ ಪರಿಸ್ಥಿತಿಯಲ್ಲಿ ನಮ್ಮ ಕಾರ್ಯಗಳು ಶಕ್ತಿ ಅಥವಾ ಹೆಚ್ಚಿನ ಮಹತ್ವವನ್ನು ಪಡೆದಿರುತ್ತವೆ. ನೀತಿ ಮತ್ತು ಧರ್ಮಪರತೆಯ ಜೊತೆಗೆ ಶಕ್ತಿ ಬಳಸಿದರೆ ಮಾತ್ರ ಅದು ಶ್ರೇಷ್ಠ ಫಲವನ್ನು ನೀಡುತ್ತದೆ. ಚಂದ್ರಬಲಿಯ ಉದಾಹರಣೆ ನಮಗೆ ತೋರಿಸುತ್ತದೆ, ನಿಜವಾದ ಧೈರ್ಯವು ಕೇವಲ ಶಾರೀರಿಕ ಶಕ್ತಿಯಲ್ಲಿ ಮಾತ್ರವಲ್ಲ, ಮನಸ್ಸಿನ ಶಕ್ತಿ, ತತ್ವಜ್ಞಾನ ಮತ್ತು ನೈತಿಕತೆಯ ಜೊತೆಗೆ ಬಲವಾಗಿ ಬೆಳೆಯುತ್ತದೆ. ಅಗ್ನೀಶ್ವರನ ಶಕ್ತಿ, ಮಹೇಂದ್ರನ ಅಹಂಕಾರ, ಚಂದ್ರಬಲಿಯ ಧರ್ಮಪರ ಧೈರ್ಯ, ಈ ಸಂಗತಿಗಳು ನಮಗೆ ತಿಳಿಸುತ್ತವೆ ಜೀವನದಲ್ಲಿ ಶಕ್ತಿ, ಧೈರ್ಯ, ಜ್ಞಾನ ಮತ್ತು ನೀತಿ ಒಂದೇ ಸಮತೋಲನದಲ್ಲಿ ಇರಬೇಕೆಂದು. ಈ ಸಮತೋಲನವೇ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ಅಹಂಕಾರ ಮತ್ತು ವೈಯಕ್ತಿಕ ಲಾಭದ ತಾರತಮ್ಯವು ನಾಶಕ್ಕೆ ಕಾರಣವಾಗುತ್ತದೆ. ಸೂರ್ಯಕಾಂತ ನಗರದ ಕಥೆ ನಮಗೆ ಜೀವನ ಪಾಠವನ್ನು ನೀಡುತ್ತದೆ.
ಶಕ್ತಿಯನ್ನು ಧೈರ್ಯ, ಧರ್ಮ, ಜ್ಞಾನ ಮತ್ತು ಕರ್ತವ್ಯದೊಂದಿಗೆ ಸಮತೋಲಪಡಿಸಿದರೆ ಮಾತ್ರ ಸತ್ಯವಾದ ಜಯ ಸಾಧಿಸಬಹುದು. ಅಹಂಕಾರ, ವೈಯಕ್ತಿಕ ಲಾಭ ಮತ್ತು ನೀತಿರಹಿತ ಶಕ್ತಿಯ ಬಳಕೆ ಅಂತಿಮವಾಗಿ ನಾಶಕ್ಕೆ ದಾರಿ ಮಾಡುತ್ತದೆ. ಜೀವನದ ಸಂಕಷ್ಟಗಳಲ್ಲಿ ಧೈರ್ಯ, ಜ್ಞಾನ ಮತ್ತು ಧರ್ಮಪರ ನಿರ್ಧಾರವೇ ನಮ್ಮ ಶಕ್ತಿ ಮತ್ತು ಶ್ರೇಷ್ಠತೆಯನ್ನು ಸಾರ್ಥಕಗೊಳಿಸುತ್ತದೆ. ಭಗವದ್ಗೀತೆಯ ಅಧ್ಯಾಯ 1, ಶ್ಲೋಕ 10, ಅಪರ್ಯಾಪ್ತಂ ತದ್ಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಶ್ಲೋಕವು ಕೇವಲ ಯುದ್ಧದ ಸೈನ್ಯಗಳ ಭೌತಿಕ ಶಕ್ತಿಯ ಕುರಿತು ಹೇಳುವಷ್ಟರಲ್ಲ, ಅದರ ಒಳನೈತಿಕ ತತ್ವ, ಧರ್ಮ, ಕರ್ತವ್ಯ, ನೈತಿಕ ಸಂಕೀರ್ಣತೆ ಮತ್ತು ಪರಮಾತ್ಮ ಸಂಬಂಧದ ಗಾಢ ಅರ್ಥಗಳನ್ನು ಹೊಂದಿದೆ. ಈ ಶ್ಲೋಕದಲ್ಲಿ ಭೀಷ್ಮನ ಮೂಲಕ ಕೌರವ ಸೇನೆಯ ಶಕ್ತಿ ಅಪಾರವೆಂದು ಹೇಳಲಾಗಿದೆ. ಭೀಷ್ಮನು ಕೇವಲ ಶಕ್ತಿಶಾಲಿ ಯೋಧನಲ್ಲ, ತಂತ್ರಜ್ಞ, ನೀತಿಪರ ಮತ್ತು ಧರ್ಮಪರ ವ್ಯಕ್ತಿ. ಅವನು ತನ್ನ ಜೀವನಾವಧಿಯನ್ನು ಆಯ್ಕೆ ಮಾಡಿಕೊಳ್ಳುವ ಶಕ್ತಿ ಪಡೆದಿರುವುದು ಅವನಿಗೆ ಶಕ್ತಿಯ ಅತ್ಯಂತ ಅಪರೂಪವಾದ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಅದರಿಂದಲೇ ಕೌರವ ಸೇನೆಯು ಅನಂತ ಶಕ್ತಿಯಂತೆ ಭಾಸವಾಗುತ್ತದೆ. ಆದರೆ ಪಾಂಡವರ ಶಕ್ತಿ ಭೀಮನ ಮೂಲಕ ರಕ್ಷಿತವಾದುದು ಸೀಮಿತವಾದರೂ ಪರಿಣಾಮಕಾರಿಯಾಗಿದೆ. ಭೀಮನು ತನ್ನ ಶಕ್ತಿಯ ಮೂಲಕ ಕೌರವರ ವಿರುದ್ಧ ಧೈರ್ಯ ಮತ್ತು ಸಾಮರ್ಥ್ಯವನ್ನು ತೋರಿಸುತ್ತಾನೆ. ಭೀಷ್ಮನ ಅಪಾರ ಶಕ್ತಿಯ ವಿರುದ್ಧ ಪಾಂಡವರ ಶಕ್ತಿಯ ಪ್ರಬಲತೆಯನ್ನು ಸ್ಥಾಪಿಸುತ್ತಾನೆ. ಈ ಶ್ಲೋಕವು ತೋರಿಸುತ್ತಿರುವ ಪ್ರಾಥಮಿಕ ಪಾಠವೆಂದರೆ ಶಕ್ತಿ ಕೇವಲ ಭೌತಿಕ ಅಥವಾ ಸಾಮರ್ಥ್ಯದಿಂದ ನಿರ್ಧರಿಸಲ್ಪಡುವುದಿಲ್ಲ. ಭೀಷ್ಮನ ಶಕ್ತಿ ಭೌತಿಕ, ತಂತ್ರಜ್ಞಾನ, ಯುದ್ಧ ನೈಪುಣ್ಯ, ಆತ್ಮವಿಶ್ವಾಸ ಮುಂತಾದ ಅಂಶಗಳಲ್ಲಿತ್ತು. ಆದರೆ ದುರ್ಯೋಧನನ ಅಹಂಕಾರ, ವೈಯಕ್ತಿಕ ಮಹತ್ವಾಭಿಮಾನ ಮತ್ತು ಧರ್ಮಪರತೆಯ ಅಭಾವವು ಕೇವಲ ಶಕ್ತಿಯ ಮೇಲೆ ಅವಲಂಬಿತವಾಗಿದ್ದಾಗ ಅದು ನಾಶಕ್ಕೆ ದಾರಿ ಮಾಡಿತು. ಇವೆಲ್ಲವೂ ವಿನಾಶ ಕಾಲೇ ವಿಪರೀತ ಬುದ್ಧಿ ಎಂಬ ಸೂಕ್ಷ್ಮತೆಯ ತತ್ವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಸಮಯ ಬಂದು ಅವನು ತನ್ನ ದೋಷ ಮತ್ತು ನಿರ್ಧಾರ ದೋಷಗಳನ್ನು ಅರಿಯದಿದ್ದಾಗ ತನ್ನ ಶಕ್ತಿಯ ಮೇಲಿನ ಅತಿ ವಿಶ್ವಾಸ ಮತ್ತು ಅಹಂಕಾರ ಅವನಿಗೆ ಹಾನಿಕರವಾಗಿದೆ. ಭೀಷ್ಮನ ವ್ಯಕ್ತಿತ್ವವು ಕೇವಲ ಶಕ್ತಿಯ ಸಂಕೇತವಲ್ಲ, ಆದರೆ ನೈತಿಕ ಸಂಕೀರ್ಣತೆ ಮತ್ತು ಧರ್ಮಪರ ಕರ್ತವ್ಯದಲ್ಲಿ ಅಚಲತೆಯ ಸಂಕೇತವಾಗಿದೆ. ಅವರು ಹೃದಯದಲ್ಲಿ ಪಾಂಡವರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿದ್ದರು. ಹಸ್ತಿನಾಪುರ ರಾಜ್ಯ ಮತ್ತು ಪ್ರಜೆಗಳ ಹಿತಕ್ಕಾಗಿ ಕೌರವ ಸೇನೆಯನ್ನು ಮುನ್ನಡೆಸಿದರು. ಈ ನಿರ್ಧಾರವು ಭೀಷ್ಮನ ಶಕ್ತಿಯನ್ನು ಕೇವಲ ಯುದ್ಧದ ದಶೆಯಲ್ಲಿ ಮಾತ್ರವಲ್ಲ, ಆದರೆ ನೈತಿಕ ಮತ್ತು ತತ್ವಜ್ಞಾನ ದೃಷ್ಟಿಯಿಂದವೂ ಅಜೇಯವಾಗಿಸಿದೆ. ಅವರ ಶಕ್ತಿ, ಧೈರ್ಯ, ಕರ್ತವ್ಯಪರತ್ವ ಮತ್ತು ಧರ್ಮಪರ ನಿಷ್ಠೆ ಪರಮಾತ್ಮ ಸಂಬಂಧದೊಂದಿಗೆ ಸಂಯೋಜಿತವಾಗಿದ್ದು, ಯುದ್ಧದ ಫಲ, ಧರ್ಮ, ನೀತಿ ಮತ್ತು ವೈಯಕ್ತಿಕ ಸಂಕೀರ್ಣತೆಯ ಮೇಲಿನ ನಿಷ್ಠೆ ಎಂಬ ತತ್ವವನ್ನು ತೋರಿಸುತ್ತದೆ. ತತ್ವಶಾಸ್ತ್ರೀಯವಾಗಿ ನೋಡಿದರೆ ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತಗಳೆಲ್ಲ ಈ ಶ್ಲೋಕದ ಅಂತರಾರ್ಥವನ್ನು ಸ್ಪಷ್ಟಪಡಿಸುತ್ತವೆ. ದ್ವೈತ ದೃಷ್ಟಿಯಿಂದ ಕೌರವ ಮತ್ತು ಪಾಂಡವರ ಶಕ್ತಿಯ ಭಿನ್ನತೆ ಸ್ಪಷ್ಟವಾಗಿದೆ. ಪ್ರತಿಯೊಂದು ಸೇನೆಯ ಶಕ್ತಿ ವಿಭಿನ್ನ ತತ್ವ ಮತ್ತು ಕಾರ್ಯಗಳಲ್ಲಿ ಹೊರಹೊಮ್ಮುತ್ತದೆ. ಆದರೆ ಅದ್ವೈತ ದೃಷ್ಟಿಯಿಂದ ಈ ಶಕ್ತಿಯ ವ್ಯತ್ಯಾಸಕ್ಕೂ ಹಿಂದುಳಿದಂತೆ ಎಲ್ಲವೂ ಪರಮಾತ್ಮನ ನಿಯಂತ್ರಣದಲ್ಲಿದೆ. ಶಕ್ತಿಯು ಅಂತಿಮವಾಗಿ ಪರಮಾತ್ಮದಿಂದಲೇ ನಿರ್ಧರಿಸಲಾಗುತ್ತದೆ. ವಿಶಿಷ್ಟಾದ್ವೈತ ದೃಷ್ಟಿಯಿಂದ ವೈಯಕ್ತಿಕ ಶಕ್ತಿ ಮತ್ತು ಪರಮಾತ್ಮ ಶಕ್ತಿ ಸಂಯೋಜನೆಯಿಂದ ನೈತಿಕ ಕಾರ್ಯ ಮತ್ತು ಧರ್ಮಪರ ಫಲಿತಾಂಶಗಳಾಗುತ್ತದೆ. ಈ ಎಲ್ಲಾ ದೃಷ್ಟಿಕೋನಗಳಿಂದ ಶ್ಲೋಕವು ಕೇವಲ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದನ್ನು ಮಾತ್ರ ಹೇಳುವುದಲ್ಲ, ಧರ್ಮ, ಕರ್ತವ್ಯ, ಬುದ್ಧಿ, ಶಕ್ತಿ ಮತ್ತು ಪರಮಾತ್ಮದ ಸಮತೋಲನವೇ ಜೀವನದ ಫಲಿತಾಂಶವನ್ನು ನಿರ್ಧರಿಸುತ್ತದೆ ಎಂಬ ಅರ್ಥವನ್ನು ನೀಡುತ್ತದೆ. ಮಹಾಯುದ್ಧದಲ್ಲಿ ಭೀಷ್ಮನ ಈ ಸಂಕೀರ್ಣತೆಯು ಅವರ ಧರ್ಮಪರ ನಿಷ್ಠೆ, ತ್ಯಾಗ, ಕರ್ತವ್ಯಪರ ತತ್ವ ಮತ್ತು ಶಕ್ತಿಯು ಹೇಗೆ ಸಮತೋಲನ ಸಾಧಿಸುತ್ತವೆ ಎಂಬುದನ್ನು ತೋರಿಸುತ್ತದೆ.
ಪಾಂಡವರ ಧರ್ಮ, ನೀತಿ ಮತ್ತು ಧೈರ್ಯವು ಭೀಷ್ಮನ ಶಕ್ತಿಯ ವಿರುದ್ಧ ಶಕ್ತಿಶಾಲಿಯಾದರೆ ನಿಯಮಿತ ರೀತಿಯಲ್ಲಿ ಪ್ರದರ್ಶಿತವಾಗುತ್ತದೆ. ಶಕ್ತಿ ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಧರ್ಮಪರ, ನೀತಿಯುತ, ಜ್ಞಾನಪರ ಮತ್ತು ಕರ್ತವ್ಯಪರ ದೃಷ್ಟಿಯಿಂದ ಬಳಸಿ ನಿರ್ಧಾರಮಯವಾಗಿ ಉಪಯೋಗಿಸಿದಾಗ ಜೀವನದಲ್ಲಿ ನಿಜವಾದ ಯಶಸ್ಸು ದೊರಕುತ್ತದೆ. ಈ ಶ್ಲೋಕವು ನಮಗೆ ಕಲಿಸುವುದು ಏನೆಂದರೆ, ಶಕ್ತಿ ಅಥವಾ ಸಾಮರ್ಥ್ಯವು ಸ್ವತಃ ಪಾಪಕಾರಿಯಲ್ಲ, ಆದರೆ ಅದನ್ನು ಅಹಂಕಾರದಿಂದ, ಧರ್ಮ ಮತ್ತು ನೀತಿಯ ತಿಳಿವಳಿಕೆ ಇಲ್ಲದೆ ಬಳಸಿದರೆ ಅದು ವ್ಯಕ್ತಿಯ ನಾಶಕ್ಕೆ ದಾರಿ ಮಾಡುತ್ತದೆ. ಭೀಷ್ಮನ ವ್ಯಕ್ತಿತ್ವ, ಧರ್ಮಪರ ನಿಷ್ಠೆ ಮತ್ತು ಕರ್ತವ್ಯದ ತೀವ್ರತೆ, ಮತ್ತು ಪಾಂಡವರ ಶಕ್ತಿ ಹಾಗೂ ಧೈರ್ಯದ ಸಮತೋಲನವು ಜೀವನದ ನೈತಿಕ ಮತ್ತು ತಾತ್ವಿಕ ಪಾಠವನ್ನು ನೀಡುತ್ತದೆ. ಶಕ್ತಿ, ಧರ್ಮ, ಜ್ಞಾನ ಮತ್ತು ಕರ್ತವ್ಯವೆಲ್ಲ ಸಮತೋಲನದಲ್ಲಿರಬೇಕು. ಅದೇ ಅಂತಿಮ ಜಯಕ್ಕೆ ದಾರಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.